ಸ್ವಾಗತ ನಿಮಗೆ ಬಿಂದುಸ್ ಮದರಂಗಿ ಕುಟುಂಬಕ್ಕೆ. ಕಳೆದ 2 ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಮೆಹಂದಿ ಎಲೆಗಳು ಹೇಗೆ ಬಳಸ್ತಾರೆ, ಅದ್ರ ಉಪಯೋಗಗಳೇನು, ಏನಕ್ಕೆಲ್ಲ ಬಳಸ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅದೇ ಮೆಹಂದಿ ಎಲೆಗಳು ಎಲ್ಲಿ ಬೆಳೆಯುತ್ತೆ, ಯಾವ ಪ್ರದೇಶದಲ್ಲಿ ಬೆಳೀತಾರೆ, ನಮ್ಮ ಭಾರತದಲ್ಲಿ ಯಾವೆಲ್ಲ ರಾಜ್ಯದಲ್ಲಿ ಮೆಹಂದಿ ಎಲೆಗಳು ಬೆಳೀತಾರೆ ಅಂತ ನಿಮಗೆ ಗೊತ್ತಿದೆಯಾ? ಈ ವಿಡಿಯೋದಲ್ಲಿ ನಾನು ಅದರ ಮಾಹಿತಿನ ತಿಳಿಸ್ಕೊಡ್ತೀನಿ. ನಮ್ಮ ಭಾರತದಲ್ಲಿ ಮುಖ್ಯವಾಗಿ ಯಾವೆಲ್ಲ ರಾಜ್ಯದಲ್ಲಿ ಮೆಹಂದಿ ಎಲೆಗಳು ಬೆಳೀತಾರೆ ಅಂದ್ರೆ, ಮೊದಲದಾಗಿ ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್ ಮತ್ತು ಪಂಜಾಬ್ ಹಾಗೆ ಹರಿಯಾಣದಲ್ಲಿ ಜಾಗದಲ್ಲಿ ಮೆಹಂದಿ ಎಲೆಗಳು ತುಂಬಾ ಚೆನ್ನಾಗಿ ಫಲವತ್ತವಾಗಿ ಬರುತ್ತೆ. ನಮ್ಮ ಭಾರತ ದೇಶ ಅಲ್ದಿರೆ ಬೇರೆ ದೇಶದಲ್ಲಿ ಯಾವೆಲ್ಲ ಕಡೆ ಮೆಹಂದಿ ಎಲೆಗಳು ಬೆಳೀತಾರೆ ಅಂದ್ರೆ, ಈಜಿಪ್ಟ್, ಸುಡಾನ್, ಮೊರಾಕೊ ಮತ್ತು ಇರಾನ್ ದೇಶಗಳಲ್ಲಿ ಮೆಹಂದಿ ಎಲೆಗಳು ಬೆಳೀತಾರೆ. ನನಗೂ ಕೂಡ ಇದೊಂದು ಅನುಮಾನ ಇತ್ತು, ಮೆಹಂದಿ ಎಲೆಗಳು ಹೇಗೆ ಬರುತ್ತೆ, ಬೀಜದಿಂದನಾ ಸಸಿಯಿಂದನಾ? ಸಾಮಾನ್ಯವಾಗಿ ಬೀಜಗಳಿಂದಾನೇ ಮೆಹಂದಿ ಎಲೆಗಳನ್ನ ಬೆಳೆಸ್ತಾರೆ. ಕೆಲವೊಮ್ಮೆ ಕಟ್ಟಿಂಗ್ಸ್ ಮೂಲಕ ಕೂಡ ಮಾಡಲಾಗುತ್ತೆ. ಬಿತ್ತಿದ ನಂತರ ಸುಮಾರು 2 ರಿಂದ 3 ವಾರದೊಳಗೇನೆ ಆ ಬೀಜಗಳು ಮೊಳಕೆ ಹೊಡೆಯೋಕ್ಕೆ ಶುರುವಾಗುತ್ತೆ. ಪ್ರಾರಂಭದಲ್ಲಿ ಅದು ನಿಧಾನವಾಗಿ ಆಮೇಲೆ ಗಟ್ಟಿಯಾಗಿ ಬೆಳೆಯುತ್ತೆ. 5 ರಿಂದ 6 ತಿಂಗಳಾದ್ಮೇಲೆ ಕೊಯ್ಲಿಗೆ ಸಿಗುತ್ತೆ. ಅದಾದ್ಮೇಲೆ ಉತ್ತಮ ಗುಣಮಟ್ಟದ್ದು 8 ತಿಂಗಳಿಗೆ ಸಿಗುತ್ತೆ. ಒಂದು ಸಸಿಯಿಂದ 2 ರಿಂದ 3 ಬಾರಿ ಕೊಯ್ಲು ಮಾಡ್ಬೋದು, ಅಂದ್ರೆ ಹಾರ್ವೆಸ್ಟ್ ಮಾಡ್ಬೋದು. ಮುಖ್ಯವಾದ ವಿಷಯ ಏನಂದ್ರೆ, ನಾವು ಸರಿಯಾಗಿ ಅದಕ್ಕೆ ಆರೈಕೆ ಮಾಡ್ತಾ ಹೋದ್ರೆ 20 ರಿಂದ 25 ವರ್ಷದವರೆಗೂ ಬದುಕಿರುತ್ತೆ. ಮೆಹಂದಿ ಬೆಳೆಯಲು ಉತ್ತಮವಾದ ಹವಾಮಾನ, ವೆದರ್ ಯಾವಾಗ ಅಥವಾ ಎಲ್ಲಿ ಅಂದ್ರೆ, ಬಿಸಿಯಾದ ಮತ್ತು ಒಣ ಹವಾಮಾನನೇ ಮೆಹಂದಿ ಎಲೆಗೆ ಉತ್ತಮವಾದ ಜಾಗ ಅಥವಾ ಸ್ಥಳ. ಟೆಂಪರೇಚರ್, ತಾಪಮಾನ 35 ರಿಂದ 45 ಡಿಗ್ರಿ ಸೆಲ್ಸಿಯಸ್ ಇದೆ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹೆಚ್ಚಿನ ಮಳೆ ಮತ್ತು ನೀರು ನಿಲ್ಲುವ ಜಾಗದಲ್ಲಿ ಈ ಮೆಹಂದಿ ಎಲೆಗಳು ಉತ್ತಮವಾಗಿ ಬರೋದಿಲ್ಲ, ಅದು ಸೂಕ್ತ ಕೂಡ ಅಲ್ಲ. ಒಣ ಪ್ರದೇಶದಲ್ಲಿ ಬೆಳೆಸೋ ಎಲೆಗಳು ತುಂಬಾ ಅತ್ಯುತ್ತಮ ಬಣ್ಣ ಕೊಡುತ್ತೆ. ಅದಕ್ಕೆ ಅಲ್ವಾ ರಾಜಸ್ಥಾನ ಮೆಹಂದಿಗೆ ಪ್ರಸಿದ್ಧವಾಗಿರೋದು. ಹಾಗೆ ಸೂರ್ಯನ ಅಂದ್ರೆ ಸನ್ಲೈಟ್ ಇಂದ ನೇರವಾಗಿ ಒಣಗಿಸಿದ್ರೆ ಆ ಬಣ್ಣಗಳು ಕಮ್ಮಿ ಆಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಅವರು ನೇರವಾಗಿ ಸೂರ್ಯನ ಕಿರಣಗಳಿಂದ ಒಣಗಿಸಲ್ಲ, ಬದಲಾಗಿ ಅವರು ನೆರಳಿನಲ್ಲಿ ಇದನ್ನ ಚೆನ್ನಾಗಿ ಒಣಗಿಸ್ತಾರೆ. ಎಲೆಗಳನ್ನ ಒಣಗಿಸಿದ ನಂತರ ಅದು ಸೂಕ್ಷ್ಮವಾಗಿ ಪುಡಿ ಮಾಡಿದ್ಮೇಲೆ ಮೆಹಂದಿ ಬೆಳ್ಸಕ್ಕೆ ಸಿದ್ಧವಾಗುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ದು, ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸ್ಕೊಡಿ. ತೆಗ್ಬಿಡ ನಮ್ಮ ಮೈಕು ಡಿಡಿಕ್ಕ ಮಾಡೆ ಮೈಕ್ ಬೇಡವಾ? ನೀನ್ ಮಾತಾಡ. ಹಲೋ ಅನು, ಇಲ್ಲಿ ಹಲೋ ಹಾಯ್ ಅನು. ಮಮ್ಮ ಮೈತ ಕೇಳು. ನಮಸ್ತೆ ಮಮ್ಮ. ನಮಸ್ತೆ. ಆಯ್ತಾಯ್ತು, ನಿಂಗ ನಿಂಗ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ನಮಸ್ತೆ. ಒಂದು ಫೋಟೋ ತಗೊಳ್ಳೋಣ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮ್ಮ ಅಭಿಪ್ರಾಯದಿಂದ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳೋದಿದ್ರೆ ನಾನು ಮಾಡ್ಕೊತೀನಿ. ಧನ್ಯವಾದಗಳು, ಮತ್ತೆ ಸಿಗೋಣ.